ಬೆಳಗ್ಗೆ ಎದ್ದಿದ ತಕ್ಷಣ ಏನು ತಿಂಡಿ ಮಾಡಬೇಕು ಅನ್ನೋದೇ ಯೋಚನೆ ಆಗಿಬಿಡುತ್ತೆ ಅಲ್ವಾ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಏನು ತಿಂಡಿ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಸೊ ಇವತ್ತು ಅಂಗಡಿಯಿಂದ ಪುಳಿಯೋಗರೆ ಪ್ಯಾಕೆಟ್ ತರಿಸಿದ್ದೀನಿ, MTR ಕಂಪ್ನಿದು. ನೀವು ಯಾವ ಬ್ರ್ಯಾಂಡ್ ಬೇಕಿದ್ರೂ ಯೂಸ್ ಮಾಡ್ಕೊಳ್ಳಿ. ಸೂಪರಾಗಿ ಕಂಪ್ನಿ ಪ್ಯಾಕೆಟ್ನ ಯೂಸ್ ಮಾಡಿ ಸಿಂಪಲ್ಲಾಗಿ ಒಂದು 5ರಿಂದ 6 ಜನಕ್ಕೆ ಆಗುವಷ್ಟು ಸಖತ್ ಅಂದರೆ ಸಖತ್ತು ಟೇಸ್ಟ್ ಇರೋ ಥರ ಒಂದು ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಈಗ ನೋಡಿ, ಇಲ್ಲಿ ನಾನು 2 ಪುಳಿಯೋಗರೆ ಪ್ಯಾಕೆಟ್ಗೆ 2 ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಸಣ್ಣದಿದೆ, ಒಂದು ಮೀಡಿಯಮ್ ಸೈಜ್ದಿದೆ. ಹಾಗೆ ಖಾರಕ್ಕೆ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪಿನ ಪುಡಿ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಇಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಎಣ್ಣೆ, ಸಾಸಿವೆ, ಇಷ್ಟು ಐಟಮ್ ಇದ್ದರೆ ಸಾಕು, ಸಖತ್ತಾಗುತ್ತೆ ಪುಳಿಯೋಗರೆ ಅಂತೂ. ನೀವು ಈ ಥರ ಟ್ರೈ ಮಾಡಿರ್ತೀರ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಮಾಡಿಲ್ಲ ಅಂದರೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ಪುಳಿಯೋಗರೆ ತಿಂದೇ ಇರೋರು ಕೂಡ ಕೇಳಿ ಇಷ್ಟಪಟ್ಟು ಮತ್ತೆ ಮಾಡಿಕೊಡು ಅಂತ ಕೇಳಿ ತಿಂತಾರೆ. ಹಾಗೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಈಗ ಮಾಮೂಲಿ ಅಂಗಡಿ ಪುಡಿನ ತಂದು ಸುಮ್ಮನೆ ಹಾಗೆ ಒಗ್ಗರಣೆ ಹಾಕಿ ಕೊಡೋ ಥರನೂ ಮಾಡ್ತೀವಿ. ಬಟ್ ಈ ಥರ ಒಮ್ಮೆ ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲ ಹೆಚ್ಚಿಟ್ಕೊಂಡಾಯಿತು. ಈಗ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಕಾದ ನಂತರ ಸ್ವಲ್ಪ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಕಡಲೆ ಬೀಜ ಒಂದು 50% ಫ್ರೈ ಆಗಿದೆ ಅಂದಾಗ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಆದ ನಂತರ ನಾನು ಅದೇ ಬೌಲಿಗೆ ಕಡಲೆ ಬೀಜ, ಕಡಲೆಬೇಳೆ ಎರಡೂ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಸಾಫ್ಟ್ ಆಗಬಾರ್ದು, ನನಗೆ ಅದು ಇಷ್ಟ ಆಗೋಲ್ಲ. ಸ್ವಲ್ಪ ಕರಮ್ ಅನ್ನೋ ಥರ ಇದ್ರೇ, ಕ್ರಂಚಿಯಾಗಿದ್ರೇ ಇಷ್ಟ ಆಗೋದು ತಿನ್ನುವಾಗ. ಸೊ ಎತ್ತಿಟ್ಕೊಂಡು ಆದ ನಂತರ ಅದೇ ಕಾದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿದ ನೆಕ್ಸ್ಟ್ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ಫ್ರೈ ಆದ ನಂತರ ಹಸಿಮೆಣ್ಸಿನ್ಕಾಯಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಲಿ ಫ್ರೈ ಆದ ನಂತರ ನಾನಿಲ್ಲಿ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕಿದ ತಕ್ಷಣ ನೋಡಿ ಹೇಗೆ ಸಿಡಿ ಅಂತ ಇದೆ. ಕೋಪ ಬಂದಾಗ ನಾವು ಹೀಗೆ ಅಲ್ವಾ. ನೆಕ್ಸ್ಟು ಕರಿಬೇವು ಹಾಕಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಯಾಕಂದರೆ ಪ್ಯಾಕೆಟಲ್ಲೂ ಕೂಡ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಅಲ್ವಾ, ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಟೊಮೆಟೊನ ಬೇಯಿಸಬೇಕು. ಟೊಮೆಟೊ ಎಲ್ಲ ಕಂಪ್ಲೀಟ್ ಸ್ಮ್ಯಾಶ್ ಥರ ಆಗಿರಬೇಕು, ಅಷ್ಟು ಚೆನ್ನಾಗಿ ಬೇಯಿಸಬೇಕು. ಬೇಯಿಸಾದ ನಂತರ ನೋಡಿ ಈ ಥರ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಅಲ್ವಾ, ಆ ಥರ ಬೇಯಿಸ್ಕೊಂಡಾದ ನಂತರ ನಾನಿಲ್ಲಿ 2 ಪ್ಯಾಕೆಟ್ ಏನಿದೆ ಪುಳಿಯೋಗರೆ ಪ್ಯಾಕೆಟ್ನ 2 ಪ್ಯಾಕೆಟ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನೋಡಿ ಈ ಥರ ಇದೆ ಪುಳಿಯೋಗರೆ ಪ್ಯಾಕೆಟು, ಇದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿದ ತಕ್ಷಣ ನೆಕ್ಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ, ಟೊಮೆಟೊ ಎಲ್ಲ ಏನಿದೆ ನಾವು ಹಾಕಿರೋದು ಒಗ್ಗರಣೆ, ಅದಕ್ಕೆ ಪೂರ್ತಿ ಪುಡಿ ಕಂಪ್ಲೀಟು ಮಿಕ್ಸ್ ಆಗಬೇಕು. ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ, ಐ ಫ್ಲೇಮ್ ಇಟ್ಟಿಲ್ಲ. ಲೋ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲ ಅಂದರೆ ಐ ಫ್ಲೇಮ್ ಇಟ್ಕೊಂಡ್ರೆ ಸಿದೋಗಿರೋ ಥರ ಆಗಿಬಿಡುತ್ತೆ, ಸ್ವಲ್ಪ ಟೇಸ್ಟ್ ಕಮ್ಮಿ ಕೂಡ ಆಗುತ್ತೆ. ಈ ಥರ ಲೋ ಫ್ಲೇಮ್ ಇಟ್ಕೊಂಡು ನೋಡಿ ಈ ಥರ ಕಂಪ್ಲೀಟು ಚೆನ್ನಾಗಿ ಬೇಯಿಸ್ಕೊಬೇಕು. ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಪುಡಿ ಹಾಕಿದ್ಮೇಲೆ ಅದಕ್ಕೆ ಬರುತ್ತೆ. ಅದಾದ ನಂತರ ನಾನಿಲ್ಲಿ ಒಣಕೊಬ್ಬರಿನ ಹಾಕ್ಕೊತಿದ್ದೀನಿ. ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಂಡು ನೆಕ್ಸ್ಟ್ ನಾನು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಫ್ಲೇಮನ್ನು ಆಫ್ ಮಾಡಿಬಿಡಿ. ಫ್ಲೇಮ್ ಆಫ್ ಮಾಡಾದ ನಂತರ ನಾನಿಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಕಂಪ್ಲೀಟ್ ಪುಳಿಯೋಗರೆ ಪ್ರೊಸೀಜರ್ ಏನಿದೆ ಅದು ಕಂಪ್ಲೀಟ್ ಮುಗೀತು. ಈ ಥರ ಒಮ್ಮೆ ಟ್ರೈ ಮಾಡಿ. ರೈಸ್ಗೆ ಮಿಕ್ಸ್ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ. ನೋಡಿ ಈ ಥರ ಹದವಾಗಿ ಸಖತ್ತಾಗಿದೆ. ಈಗ ರೈಸ್ಗೆ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ಈ ಪುಳಿಯೋಗರೆನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ, ಅಂದರೆ ಜನ ಜಾಸ್ತಿ ಇದ್ದಾರೆ, 2 ಪ್ಯಾಕ್ ಸಾಲಲ್ಲ ಅಂದಾಗ ಈ ಥರ ಮೆಥಡಲ್ಲಿ ಮಾಡ್ಕೊಳ್ಳಿ, ಸಖತ್ತಾಗುತ್ತೆ. ಹಾಗೆ ಇಲ್ಲ ಅಂದರೂ ಈ ಪುಳಿಯೋಗರೆ ಗೊಜ್ಜನ್ನ ನಾವು ಮಾಡಿಟ್ಕೊಂಡ್ರೆ 6ರಿಂದ 7 ಜನಕ್ಕಾದರೂ ನಾವು ಬಡಿಸ್ಬೋದು. ಈಗ ಬರೀ 2 ಪ್ಯಾಕೆಟ್ ಹಾಕಿ 4 ಜನಕ್ಕೆ ಮಾಡೋದಕ್ಕಿಂತ ಈ ಥರ ಟ್ರೈ ಮಾಡಿ. ಆ್ಯಂಡ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್